ಆತ್ಮೀಯರೇ ನಮಸ್ಕಾರ. ಪ್ರಕೃತಿ ಸುಂದರವಾದ ಚಿಕ್ಕಮಗಳೂರು ಜಿಲ್ಲೆ ಹಳೆ ಶಿಲಾಯುಗದ ಕಾಲದಿಂದ ಇಂದಿನವರೆಗೆ ಚರಿತ್ರೆಯ ವಿವಿಧ ಘಟ್ಟಗಳಲ್ಲಿ ಅನೇಕ ಮಹತ್ವದ ಗುರುತುಗಳನ್ನು ಮೂಡಿಸಿದೆ. ಮೌರ್ಯರು, ಕದಂಬರು, ಗಂಗರು, ರಾಷ್ಟ್ರಕೂಟರು, ಚಾಲುಕ್ಯರು, ಹೊಯ್ಸಳರು, ವಿಜಯನಗರ ಅರಸರು, ಕೆಳದಿ ಅರಸರು, ಮೈಸೂರು ಒಡೆಯರು, ಭೈರ ಅರಸರು, ತರೀಕೆರೆ ಪಾಳೆಯಗಾರರು ಮುಂದುವರೆದು ಬ್ರಿಟಿಷರು ಈ ಪ್ರದೇಶವನ್ನು ಬೇರೆ ಬೇರೆ ಕಾಲದಲ್ಲಿ ಆಳಿದ್ದು ಚರಿತ್ರೆಯಿಂದ ತಿಳಿದು ಬರುವ ವಿಚಾರ. ಐತಿಹಾಸಿಕವಾಗಿ ಮತ್ತು ಧಾರ್ಮಿಕವಾಗಿ ಚಿಕ್ಕಮಗಳೂರು ಜಿಲ್ಲೆಗೆ ದಕ್ಷಿಣದ ಕಾಶಿ ಎಂದೇ ಪ್ರಸಿದ್ಧಿ ಪಡೆದಿರುವ ಶೃಂಗೇರಿ, ಕಳಸ, ಹೊರನಾಡು ಇವುಗಳು ಪವಿತ್ರ ತಾಣವಾಗಿದೆ. ಈ ಚಿಕ್ಕಮಗಳೂರು ಪ್ರದೇಶ ರಾಮಾಯಣ ಕಾಲದಲ್ಲಿ ಋಷಿಶೃಂಗಗಿರಿ, ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ ಋಷಿಶೃಂಗ ಮುನಿಯ ಚರಿತ್ರೆಯಲ್ಲಿ ಈ ಪ್ರದೇಶ ಋಷಿಶೃಂಗಗಿರಿ ಪ್ರದೇಶ ಎಂದು ಪ್ರಸಿದ್ಧಿ ಹೊಂದಿದ್ದು ಕಂಡುಬರುತ್ತದೆ. ಆದಿಶಂಕರರು ಸುಮಾರು 1200 ವರ್ಷಗಳ ಹಿಂದೆ ಅದ್ವೈತ ಮಠವನ್ನು ಸ್ಥಾಪಿಸಿದ ಸ್ಥಳ ಶೃಂಗೇರಿ. 4 ದಿಕ್ಕುಗಳಲ್ಲಿ ಪ್ರಧಾನ ಮಠಗಳನ್ನು ಸ್ಥಾಪಿಸಿ ಹರಿದು ಹಂಚಿ ಹೋಗಿದ್ದ ಭಾರತವನ್ನು ಒಂದುಗೂಡಿಸುವ ಪ್ರಯತ್ನ ಮಾಡಿದ್ದು ಐತಿಹಾಸಿಕ ಸತ್ಯ. ಮುಂದೆ ವಿದ್ಯಾರಣ್ಯರು ಶೃಂಗೇರಿ ಪೀಠವನ್ನು ಅಲಂಕರಿಸಿದ ನಂತರದಲ್ಲಿ ಶ್ರೀಮಠದ ಕೀರ್ತಿ ಹೆಚ್ಚಾಗುವಂತೂ ಆಯಿತು. ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಗೆ ಕಾರಣರಾಗಿದ್ದ ಗುರುಗಳ ಬಿರುದಾವಳಿಗಳನ್ನು ಶಾಸನ ಮತ್ತು ಕಡತಗಳಲ್ಲಿ ವಿದ್ಯಾನಗರ ಮಹಾರಾಜಧಾನಿ ಕರ್ನಾಟಕ ಸಿಂಹಾಸನ ಪ್ರತಿಷ್ಠಾಪನಾಚಾರ್ಯ ಎಂಬುದಾಗಿ ಉಲ್ಲೇಖಿಸಲಾಗಿದೆ. ವಿಜಯನಗರ ಅನಂತರ ಆಡಳಿತಕ್ಕೆ ಬಂದ ಕೆಳದಿ, ಮೈಸೂರು ಅರಸರು ಈ ಮಠಕ್ಕೆ ರಾಜಾಶ್ರಯ ದೊರೆತಿದ್ದರಿಂದ ಅದೊಂದು ಸಂಸ್ಥಾನವಾಗಿ ರೂಪುಗೊಂಡಿತು. ಧರ್ಮ ರಕ್ಷಣೆಯ ಕಾರ್ಯದಲ್ಲಿ ತನ್ನನ್ನು ತೊಡಗಿಸಿಕೊಂಡು ಧರ್ಮ ಸಂಸ್ಥಾಪನವಾಗಿ ರೂಪುಗೊಂಡಿತು. ಮುಂದೆ ಹೈದರಾಲಿ, ಟಿಪ್ಪು, ನಿಜಾಂ, ಮರಾಠ ಪೇಶ್ವೆ, ಸರ್ದಾರರು, ಇತರ ಅನೇಕ ಸಂಸ್ಥಾನಿಕರು, ಭಕ್ತಾದಿಗಳು ಈ ಮಠಕ್ಕೆ ದಾನ ದತ್ತಿಗಳನ್ನು ನೀಡುವುದರ ಮೂಲಕ ಮಠ ಕರ್ನಾಟಕಕ್ಕೆ, ಚಿಕ್ಕಮಗಳೂರಿಗೆ ಕಳಶಪ್ರಾಯವಾಗಿ ಬೆಳೆಯಿತು. ಧನ್ಯವಾದಗಳು.